ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆಯಾಗೋದು ಫಿಕ್ಸ್. ಬಿಜೆಪಿ ನೇತೃತ್ವದ ಎನ್ಡಿಎಗೆ ಬೆಂಬಲಿಸಿದ ಟಿಡಿಪಿ ಮತ್ತು ಜೆಡಿಯು. ಒಂದು ಕಡೆ ವಿಜಯವಾಡದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎನ್ಡಿಎ ಸರ್ಕಾರ ರಚನೆಗೆ ನನ್ನ ಬೆಂಬಲ ಎಂದು ಚಂದ್ರಬಾಬು ನಾಯ್ಡು ಹೇಳಿದರೆ, ಇಂಡಿಯಾ ಮೈತ್ರಿಕೂಟ ಸೇರಲ್ಲ, ಎನ್ಡಿಎ ಸರ್ಕಾರ ರಚನೆಗೆ ನಾವು ಬೆಂಬಲ ಪತ್ರವನ್ನು ಇವತ್ತೇ ಕೊಡ್ತೀವಿ ಎಂದು ಕೆಸಿ ತ್ಯಾಗಿ ಹೇಳಿದ್ದಾರೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆ ಆಗೋದು ಫಿಕ್ಸ್ ಆದಂತಿದೆ. ಎನ್ಡಿಎಗೆ ಬೆಂಬಲ ಎಂದು ಚಂದ್ರಬಾಬು ನಾಯ್ಡು ಘೋಷಿಸಿದ್ದರೆ, ಎನ್ಡಿಎ ಕೂಟಕ್ಕೆ ನಾವು ಬೆಂಬಲ ಕೊಡ್ತೀವಿ ಎಂದು ಜೆಡಿಯು ಅಧಿಕೃತವಾಗಿ ಕೆಸಿ ತ್ಯಾಗಿ ಹೇಳಿದ್ದಾರೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಎನ್ಡಿಎ ಸಭೆಯಲ್ಲಿ ಭಾಗವಹಿಸಲು ದಿಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ, ಜೆ.ಪಿ. ನಡ್ಡಾ, ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಏಕನಾಥ್ ಶಿಂದೆ, ಎಚ್.ಡಿ. ಕುಮಾರಸ್ವಾಮಿ, ಚಿರಾಗ್ ಪಾಸ್ವಾನ್ ಇವರನ್ನು ಒಳಗೊಂಡ ಫೋಟೋ ಅಪಾರ್ಚುನಿಟಿ ಸಿಕ್ಕರೆ ಆಗ ಅಧಿಕೃತವಾಗಿ ಎನ್ಡಿಎ ಸರ್ಕಾರ ರಚನೆಯಾಗುತ್ತೆ ಅನ್ನೋದನ್ನು 100% ಹೇಳಬಹುದು. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಜೆಡಿಯು ಕೂಡ ಹೇಳ್ತಾ ಇದೆ, ನಾವು ಸರ್ಕಾರ ರಚನೆಗೆ ಬೆಂಬಲ ಪತ್ರವನ್ನು ಕೊಡ್ತೀವಿ ಎಂದು. ಇನ್ನೊಂದು ಕಡೆ 6 ಗಂಟೆಗೆ INDI ಒಕ್ಕೂಟದ ಮಹತ್ವದ ಸಭೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆಯಲಿದೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಶರದ್ ಪವಾರ್, ಸುಪ್ರಿಯಾ ಸುಳೆ, ತೇಜಸ್ವಿ ಯಾದವ್, ಅಖಿಲೇಶ್ ಯಾದವ್, MK ಸ್ಟಾಲಿನ್, ಉದ್ಧವ್ ಠಾಕ್ರೆ ಸಭೆಯಲ್ಲಿ ಪಾಲ್ಗೊಳ್ತಾ ಇಲ್ಲ. ಅವರು ಪ್ರತಿನಿಧಿಯನ್ನು ಕಳಿಸ್ತಾ ಇದ್ದಾರೆ. ಸಂಜಯ್ ರಾವತ್ ಆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಶರದ್ ಪವಾರ್ ಮತ್ತು ಸುಪ್ರಿಯಾ ಸುಳೆ ಮುಂಬೈಯಿಂದ ದೆಹಲಿಗೆ ಬಂದಿದ್ದಾರೆ. ಶರದ್ ಪವಾರ್ ನಿನ್ನೆ ಫಲಿತಾಂಶ ಬಂದ ನಂತರ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡಿದ್ರು. ಶರದ್ ಪವಾರ್ ಇಂಡಿಯಾ ಒಕ್ಕೂಟದ ಪರವಾಗಿ ಎನ್ಡಿಎ ಒಕ್ಕೂಟದಲ್ಲಿ ಮಿತ್ರ ಪಕ್ಷಗಳನ್ನು ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಜೆಡಿಯು ಮತ್ತು ಟಿಡಿಪಿಯ ಟೋನ್ಗಳನ್ನು ಗಮನಿಸಿದರೆ, ಹೇಳಿಕೆಗಳನ್ನು ಗಮನಿಸಿದರೆ, ನರೇಂದ್ರ ಮೋದಿ 3ನೇ ಅವಧಿಗೆ ಪ್ರಧಾನಮಂತ್ರಿ ಆಗೋದು ನಿಶ್ಚಿತ. 2 ಅವಧಿಯಲ್ಲಿ ಏಕಪಕ್ಷೀಯ ಸರ್ಕಾರವನ್ನು ನರೇಂದ್ರ ಮೋದಿ ರಚಿಸಿದ್ರು. ಆದರೆ ಈ ಬಾರಿ ಮಿತ್ರ ಪಕ್ಷಗಳ ನೆರವು ಬೇಕೇ ಬೇಕು ಅನ್ನುವ ಸ್ಥಿತಿ ಇದೆ. ಪ್ರಶಾಂತ್, ಉದ್ಧವ್ ಠಾಕ್ರೆ ಮೀಟಿಂಗಿಗೆ ಹೋಗೋದಿಲ್ಲ ಅನ್ನೋದು ಏನಾದ್ರು ಇಂಪಾರ್ಟೆನ್ಸ್ ಇದೆಯಾ ಅದಕ್ಕೆ? ಅಲ್ಲ, ಭಾಳಷ್ಟು ಸಲ ಬಾಲ್ ಠಾಕ್ರೆ ಕೂಡ ಈ ರೀತಿಯ ಸಭೆಗಳಿಗೆ ದಿಲ್ಲಿಯಲ್ಲಿ ಬರ್ತಿರಲಿಲ್ಲ. ಅದೊಂದು ಶಿವಸೇನಾ ಆಲ್ವೇಸ್ ಮೇಂಟೈನ್ಡ್ ಇಟ್. ಒಂಥರ ಸ್ಟೇಟಸ್, ಅದೊಂದು ಸ್ಟೇಟಸ್, ಅಥವಾ ಅದು ಮುಂಬೈಯಲ್ಲಿ ಕುಳಿತುಕೊಂಡು ಉಳಿದವ್ರು ಬಂದು ಭೇಟಿಯಾಗಲಿ ಅನ್ನುವ ರೀತಿ ಯಾವಾಗಲೂ ಇರುತ್ತೆ. NDA ಸಭೆಯಲ್ಲೂ ಕೂಡ ಉದ್ಧವ್ ಠಾಕ್ರೆ ತುಂಬ ಸಲ ಬಂದು ಭಾಗವಹಿಸಿದ್ರು ಅಂತಕ್ಕಂಥದ್ದು ಇರಲ್ಲ. ಹಿ ವಿಲ್ ಸೆಂಡ್ ಸಂಜಯ್ ರಾವತ್ ಅವರನ್ನು ಸಭೆಗೆ ಕರೆಸ್ತಾ ಇದ್ದಾರೆ. ಮತ್ತು ಅಜಿತ್, ಸರ್ಕಾರ ರಚನೆ ಆಗತ್ತೆ ಅಂತಂದರೆ ಅದರ ಉತ್ಸಾಹ ಬೇರೆ. ಕರೆಕ್ಟ್. ಈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ INDI ಒಕ್ಕೂಟ ಕೂಡ ಕಾಶಿಯಸ್ ಆಗಿ ಹೆಜ್ಜೆ ಇಡ್ತಾ ಇದೆ. ನೀವು ನಿನ್ನೆ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಪತ್ರಿಕಾಗೋಷ್ಠಿ ಒಂದೊಂದು ಶಬ್ದವನ್ನು ಎಚ್ಚರಿಕೆ. ರಾಹುಲ್ ಗಾಂಧಿ ವಾಸ್ ವೆರಿ ಕಾಶಿಯಸ್. ನಾವು ಸರ್ಕಾರ ರಚನೆ ಮಾಡಿಬಿಡ್ತೀವಿ ಅನ್ನೋದನ್ನು ಹೇಳುವ ಸ್ಥಿತಿಯಲ್ಲಿಲ್ಲ. ಇವತ್ತು INDI ನೋಡಿ, 4 ಗಂಟೆಯ ಸಭೆಯ ಬಗ್ಗೆ ಭಾಳ ಕುತೂಹಲ ಇರುತ್ತೆ. ಆ ಸಭೆಗೆ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಇಬ್ಬರು ಹೋದರು ಅಂತಂದರೆ ಸರ್ಕಾರ ರಚನೆ ಸಮಸ್ಯೆ ಆಗಲಿಕ್ಕಿಲ್ಲ. ತೆರೆಯ ಹಿಂದೆ ನೆಗೋಷಿಯೇಷನ್ಸ್ ಏನು ನಡೆಯುತ್ತೆ, ಆ ನೆಗೋಷಿಯೇಷನ್ಸ್ ನಡೆಯುತ್ತೆ. ಅದು ನಡೆಯದೆ ಸರ್ಕಾರ ರಚನೆ ಆಗಲ್ಲ. ಪೊಲಿಟಿಕಲಿ ನೆಗೋಷಿಯೇಷನ್ಸ್ಗಳು ನಡೀತವೆ. ಆದರೆ ಈಗಂದರೆ ನಿತೀಶು NDA ಜೊತೆಗೆ ಬರ್ತಾರೋ ಇಲ್ಲೋ, ಚಂದ್ರಬಾಬು ನಾಯ್ಡು ಬರ್ತಾರೋ ಇಲ್ಲೋ ಅನ್ನೋ ಗೊಂದಲಗಳಿರುವ ಹಾಗೆ, ಅಥವಾ ಪ್ರಶ್ನೆಗಳಿರುವ ಹಾಗೆ, INDI ಮೈತ್ರಿಕೂಟದಲ್ಲಿರುವವರು ಕಾಂಗ್ರೆಸ್ ಜೊತೆಗೆ ನಿಂತ್ಕೊಳ್ತಾರ, ಮೈತ್ರಿಯಲ್ಲಿರ್ತಾರ ಅನ್ನೋ ಗೊಂದಲಗಳೇನಾದ್ರು ಇದಾವ ಅಂತ ತಕ್ಷಣಕ್ಕೆ ಆ ರೀತಿ ಅನ್ಸಲ್ಲ ನನಗೆ. ಯಾಕಂದರೆ ನೀವು ಅಲ್ಲಿರುವ ಪಕ್ಷಗಳನ್ನು ನೋಡಿ, ಸಮಾಜವಾದಿ ಪಕ್ಷ ಬೀದಿಲಿಂದ ಬಡದಾಡ್ಕೊಂಡಿದ್ದಾರೆ. ಮತ್ತು
ಮುಸ್ಲಿಂ ಮತಗಳನ್ನು ಬಹುವಾಗಿ ನೆಚ್ಚಿಕೊಂಡಿರುವ ಪಕ್ಷ ಅದು ಸಮಾಜವಾದಿ ಹೌದು, ಪಕ್ಷ. ಹೌದು. ಬಿಜೆಪಿ ಜೊತೆ ಯಾಕೆ ಬರ್ತಾರೆ ಏಕಾಏಕಿ? ಕರೆಕ್ಟ್ ಒಂದು ತೇಜಸ್ವಿ ಯಾದವ್, TMC ರೂಲ್ಡ್ ಔಟ್. ಮಮತಾ ಬ್ಯಾನರ್ಜಿ ಬರಲಿಕ್ಕೆ ಸಾಧ್ಯ ಇಲ್ಲ. BJPಯ ಬೆನ್ನು ಮೂಳೆ ಮುರಿದ್ವಿ ಅಂತ ಹೇಳಿದ್ರು ಅವ್ರು ನೆನ್ನೆ. ಆಮೇಲೆ ನಿಮಗೆ ತೇಜಸ್ವಿ ಯಾದವ್ MY ಮೇಲೆ ಜೀವಂತ ಇರುವ ಪಕ್ಷ, ಮುಸ್ಲಿಂ ಬೆಂಬಲವನ್ನು ನೆಚ್ಚಿಕೊಂಡಿರ್ತಕ್ಕಂಥ ಪಕ್ಷ ಯಾಕೆ ಬರ್ತಾರೆ? ಉದ್ಧವ್ ಠಾಕ್ರೆಗೂ ದೇವೇಂದ್ರ ಫಡ್ನವೀಸ್ ಮತ್ತು ಅಮಿತ್ ಶಾಗೂ ಪರ್ಸ್ನಲ್ ಫೈಟ್ ಆಗಿಬಿಟ್ಟಿದೆ ಈಗ. ಎಸ್, ಅದು ಪೊಲಿಟಿಕಲ್ ಫೈಟ್ನಿಂದ ಪರ್ಸ್ನಲ್ ಫೈಟ್ನತ್ತ ತಿರುಗಿದೆ. ಅವು ಇರುತ್ತೆ. ಈಗ ಚಂದ್ರಬಾಬು ನಾಯ್ಡು ಪರ್ಸ್ನಲ್ ಫೈಟ್ ಆಗಿತ್ತು, ಈಗ ಮತ್ತೆ ವಾಪಸ್ ಬಂದರು. ಆದರೆ ಇವತ್ತಿನ ಸ್ಥಿತಿಯಲ್ಲಿ ಅವ್ರಿಗೆ ಉದ್ಧವ್ ಠಾಕ್ರೆಗಿರೋದು ಹಿ ಹ್ಯಾಸ್ ಟು ಮೇಕ್ ದ ಪಾಯಿಂಟ್ ಇನ್ ವಿಧಾನಸಭಾ ಇಲೆಕ್ಷನ್ಸ್. ಎಸ್, ಲೋಕಸಭೆಯಲ್ಲಿ ಒಂದು ಪಾಯಿಂಟ್ ಪ್ರೂವ್ ಮಾಡಿದ್ರು ಅವರು, 2026. ನನ್ನನ್ನು ಒಡೆದ್ರೆ ಏನಾಗಬಹುದು. ಬಾಲ ಠಾಕ್ರೆಯ ಶಿವಸೈನಿಕರು ಏಕನಾಥ್ ಶಿಂದೆ ಜೊತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ನನ್ನ ಜೊತೆ ಬರ್ತಾರೆ ಅನ್ನೋ ಪಾಯಿಂಟ್ ಪ್ರೂವ್ ಮಾಡಿದ್ರು ಅವರು. ಎಸ್, ಬಿಗರ್ ಪಾಯಿಂಟ್ ವಿಧಾನಸಭೆಯಲ್ಲಿ ಪ್ರೂವ್ ಮಾಡಬೇಕಿದೆ ಅವ್ರಿಗೆ. ಶರದ್ ಪವಾರ್ ಅವರ ಮನೆಯಲ್ಲೇ ಜಗಳ ನಡೀತು, ಅಜಿತ್ ದಾದಾ ಪವಾರ್ ಬಿಟ್ಟು ಹೋದರು. ಅವರು ಒಂದು ಪಾಯಿಂಟನ್ನು ಲೋಕಸಭೆಯಲ್ಲಿ ಈಗ ಪ್ರೂವ್ ಮಾಡಿದರು. ಅವರು ವಿಧಾನಸಭೆಯಲ್ಲಿ ಇನ್ನೊಂದು ಪಾಯಿಂಟ್ ಪ್ರೂವ್ ಮಾಡಬೇಕಿದೆ. ಕಾಂಗ್ರೆಸ್ ಶರದ್ ಪವಾರ್ ಉದ್ಧವ್ ಠಾಕ್ರೆ ಜೊತೆಗೆ ಇರಲೇಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ, ಅವರು ಇದ್ದೇ ಇರ್ತಾರೆ. ಎಸ್, ಹಾಗಾಗಿ ನೀವು ಈಗ ಸ್ಟಾಲಿನ್ ಈ ಸನಾತನ ಕಮೆಂಟ್ ಆದ ನಂತರ ಏನೊಂದು ಇಡೀ ದೇಶದಲ್ಲಿ ಚರ್ಚೆ ನಡೀತು. ಎಸ್, BJP DMK ಜೊತೆಗೆ ಹೋಗುವ, DMK BJP ಜೊತೆಗೆ ಹೋಗುವ ಪ್ರಮೇಯವೇ ಇಲ್ಲ ಈಗ ಇಲ್ಲ ಟ್ರೂ ಇವತ್ತಿನ ಸ್ಥಿತಿಯಲ್ಲಿ. ಹೌದು. ಸೊ ನಿಮಗೆ ಯಾವ ಪಕ್ಷ, ಕಮ್ಯುನಿಸ್ಟ್ ಅಂತರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಬ್ಬಬ್ಬ ಅಂದರೆ NDAದಿಂದ ಹೊರಗೆ ಹೋಗಿದ್ದ AIADMK ಒಂದು ಸ್ಥಾನ ವಾಪಸ್ ಬಂದರೂ ಬರಬಹುದು. ಯಾಕಂದರೆ BJP ಮತ್ತು AIADMK ಒಟ್ಟಿಗೆ ಬರದೆ ತಮಿಳುನಾಡಿನಲ್ಲಿ ನಿಮಗೆ ರಾಜಕಾರಣ ಮಾಡೋಕ್ಕಾಗಲ್ಲ ಅನ್ನೋದು BJPಗೆ ಅರ್ಥ ಆಗ್ಬಿಡುತ್ತೆ. ಅರ್ಥ ಆಯ್ತು. ಹೌದು. ಅಣ್ಣಾಮಲೈ ಒಂದು ತಮ್ಮ ಪರಿಶ್ರಮದಿಂದ ಏನೊಂದು ಪ್ರಯತ್ನ ಪಟ್ಟಿದ್ರು, ಅದು ಸೀಟ್ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 5% ಏನೋ ವೋಟ್ ಶೇರ್ ಜಾಸ್ತಿ ಆಗಿದೆ, ಬಟ್ ಹೌದು. ಸೀಟ್ ಗೆಲ್ಲಿಕ್ಕೆ ಸಾಧ್ಯ. ಅದು AIADMKಗೂ ಹಾರ್ಡ್ ಲೆಸನ್ ಬಂದಿದೆ. BJPಯನ್ನು ದೂರ ಇಟ್ಟು ನಾವು ಏಕಾಂಗಿಯಾಗಿ ಹೋದರೆ DMKನೇ ಗೆಲ್ತಾ ಇರುತ್ತೆ. ಆ ಕಾರಣದಿಂದ AIADMK ಮತ್ತು BJP ಒಟ್ಟಿಗೆ ಬರುವ ಅನಿವಾರ್ಯತೆಯಲ್ಲಿವೆ. ನನಗನ್ಸುತ್ತೆ AIADMK ಬರಬಹುದು ಭಾಳ, ಅಂದರೆ ಕೆಲವು ಅದರ್ಸ್ಗಳಲ್ಲಿನ ಬರಬಹುದು. ಆದರೆ ಮೇಜರ್ ಏನೋ BJD ಸಾಧ್ಯತೆಯನ್ನು ಏನಂತೀರಿ? BJD ಸಾಧ್ಯನೇ ಇಲ್ಲ. ಬಿಜು ಜನತಾ ಒಂದು ಸಂಸದರಿದ್ದಾರೆ, ಅವ್ರ ಮೇಲೆ ಏನು ಸರ್ಕಾರ ನೆಚ್ಕೊಂಡಿರಲ್ಲ. ಹೌದು, ಬರಬಹುದು, ನಾನು ಬರಲ್ಲ ಅಂತ ಹೇಳಲ್ಲ. ಆದರೆ ಆ ಒಂದನ್ನು ನೆಚ್ಕೊಂಡು BJPಯವರು ಏನು ಕುಳಿತಿಲ್ಲ. ಮತ್ತು ಈಗಷ್ಟೇ ಚುನಾವಣೆ ಬಡದಾಡ್ಕೊಂಡಿದ್ದಾರೆ ವಿಧಾನಸಭೆಯಲ್ಲಿ. ಹೌದು. ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನೇನಾಗ್ಬೋದು. ನಾಳೆ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಕೀ ಬಿಲ್ಗಳಿರುವಾಗ ಎಸ್, ಆಗ ನಿಮಗೆ ಉಳಿದವರ ಬೆಂಬಲ ಬೇಕಾಗಬಹುದು. ಈಗ ತಕ್ಷಣಕ್ಕೆ ಸರ್ಕಾರ ರಚಿಸಲಿಕ್ಕೆ NDAದಲ್ಲಿ ಇರುವ ಪಾರ್ಟ್ನರ್ಸ್ಗಳು ಜೊತೆಗುಳಿದ್ರು ಸಾಕು, ಸರ್ಕಾರ ರಚಿಸ್ಬಿಡ್ಬೋದು. ಹೀಗಾಗಿ AIADMK ಬಂದೇ ಇಲ್ಲ ತಮಿಳುನಾಡು, ಝೀರೋ. ಅದರಿಂದ ರೂಲ್ಡ್ ಔಟ್. ಎಸ್, ರಾಜ್ಯಸಭೆಯಲ್ಲಿದ್ದಾರೆ, ಅಲ್ಲಿದ್ದಾರೆ. ಮತ್ತೀಗ ಆಮ್ ಆದ್ಮಿ ಪಕ್ಷ ಅದೇನು ಬರುವ ಸ್ಥಿತಿಯಲ್ಲಿ BJP ಜೊತೆಗಿಲ್ಲ. ಹಾಗಾಗಿ ಭಾಳ ಏನೋ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನಡೆಯುವ ಸಾಧ್ಯತೆಗಳಿಲ್ಲ. ನಿತೀಶ್ ಕುಮಾರ್ ನನಗೆ 4 ಗಂಟೆಗೆ ಅವ್ರ ಸಭೆಯಲ್ಲಿ ಬಂದು ಕುಳಿತುಕೊಳ್ಳುವವರೆಗೆ ಒಂದು ಸಣ್ಣ ಡೌಟ್ ಇದ್ದೇ ಇರುತ್ತೆ. KC ತ್ಯಾಗಿಯ ಹೇಳಿಕೆ ಹೊರತಾಗಿಯೂ ಕೂಡ ಒಂದು ಸಣ್ಣ ಡೌಟ್ ಇರುತ್ತೆ. ನೆಗೋಷಿಯೇಷನ್ಸ್ಗಳು ಏನು ನಡೀತವೆ, ಎಷ್ಟು ಸೀಟ್ ಕೇಳ್ತಾರೆ. ಯಾಕಂದರೆ ಈಗ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವ್ರಿಗೆ ಗೊತ್ತಿದೆ, ಒಂದು ಬಿಟ್ಟು 2 ಕೇಳಿದ್ರು BJP ಕೊಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿದೆ ಅಂತ. ತಕ್ಷಣಕ್ಕೆ ಸರ್ಕಾರ ರಚಿಸಿದ ಮೇಲೆ ನಿಮ್ಮ ಪರಿಸ್ಥಿತಿ ಬದಲಾಗ್ಬೋದು, ಬೇರೆ ವಿಷಯ. ಆದರೆ ಮುಂದಿನ 1 ವರ್ಷ ವಿಧಾನಸಭಾ ಚುನಾವಣೆವರೆಗೂ ಕೂಡ ಬಿಹಾರದಲ್ಲಿ BJPಗೆ JDUನ ಅವಶ್ಯಕತೆ ಇದ್ದೇ ಇದೆ. ಈ ರಾಜಕಾರಣವೇ ಅಜಿತ್, ಇದು ಕಾಮಾಪೂರ್ತಿ ಮಾಮ. ಕೆಲಸ ಆಗೋ ತನಕ ಕೆಲಸ ಆಗೋತ ನೀನೇ ಅದೇ ನೀವು ಹೇಳ್ತಿರಲ್ಲ ಕಾರ್ಯವಾಸಿ ಕತ್ತೆ ಕಾಲು ಅಂತ. ಅಲ್ಲ, ಇಲ್ಲಿ ಯಾರು ಕತ್ತೆನೂ ಅಲ್ಲ, ಯಾವ ಕಾರ್ಯ ಅಲ್ಲ, ಹಾಗಲ್ಲ. ಗಾದೆ ಮಾತು ಹೇಳ್ತಾ ಇದ್ದಾರೆ. ಗಾದೆ ಮಾತು ಅರ್ಥ ಏನು ಅಂತಂದರೆ, ನಿಮಗೆ ಯುಟಿಲಿಟಿ ವ್ಯಾಲ್ಯೂ ಬಂದಾಗ ಕರೆಕ್ಟ್ ತಕ್ಷಣಕ್ಕೆ ನಿಮ್ಮ ಮಹತ್ವ ರಾಜಕಾರಣದಲ್ಲಿ ಜಾಸ್ತಿ ಆಗಿಬಿಡುತ್ತೆ. ರಾಜ್ಯ ಸರ್ಕಾರಕ್ಕೆ
ಅಕಸ್ಮಾತ್ BJP ಕೇಂದ್ರದಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಪಡೆದಿದ್ರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವನ್ನು ಅಲ್ಲಾಡಿಸುವ ಪ್ರಯತ್ನ ಮಾಡಬಹುದು ಅನ್ನೋದೊಂದು ಅಂದಾಜಿತ್ತು. ಆ ಭೀತಿ ಹೋಯಿತು. ಆ ಭೀತಿ ಹೋಯಿತು. ಈಗ ನೋಡಿ ಚಂದ್ರಬಾಬು, ನಿತೀಶ್ ಕುಮಾರ್ ಅವರ ಬೆಂಬಲದೊಡನೆ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದ್ಯಾವುದೋ ಪ್ರಾದೇಶಿಕ ಪಕ್ಷಗಳಿಗೆ ಯಾವುದ್ಯಾವುದೋ ರಾಜ್ಯದಲ್ಲಿ ಏನೋ ಮಾಡಲಿಕ್ಕೆ ನಿಮಗೊಂದು ಮ್ಯಾಂಡೇಟ್ ಇಲ್ಲ. ಕರೆಕ್ಟ್. ಹೀಗಾಗಿ ನನಗನ್ಸುತ್ತೆ ಕರ್ನಾಟಕದಲ್ಲಿ ಬಾಹ್ಯ ಒತ್ತಡ ಅಥವಾ ಪ್ರೆಷರ್ ಏನು ಕಾಂಗ್ರೆಸ್ ಮೇಲಿತ್ತು ಅದು ನಿನ್ನೆಯ ಫಲಿತಾಂಶದೊಡನೆ ಅಟ್ಲೀಸ್ಟ್ ನೆಕ್ಸ್ಟ್ 1 year ಬಿದ್ದೋಯ್ತು. ಎಸ್. ಅಂದರೆ BJP ಏನೋ ಮಾಡಿಬಿಡುತ್ತೆ ಅನ್ನುವ ಸ್ಥಿತಿಯಿಂದ ಹೊರಟೋಯ್ತು. ಬಟ್ ಕಾಂಗ್ರೆಸ್ನಲ್ಲಿ ಆಂತರಿಕ ತಳಮಳ ಜಾಸ್ತಿ ಮಾಡುತ್ತೆ ಈ ಫಲಿತಾಂಶ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕಿದ್ದ ಬಾಹ್ಯ ಭಯ ಹೋಗಿದೆ, ಬಟ್ ಒಳಗಿಂದ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಇಲ್ಲ, ಒಳಗಡೆ ಒಂದು ತಳಮಳ ಇನ್ನು ಶುರು ಆಗುತ್ತೆ. ಎಸ್. ಅಂದರೆ ನಾನು ಹೈಕಮಾಂಡ್ ಕಳೆದ ಸಲಕ್ಕೆ ಹೋಲಿಸಿದರೆ ಈ ಸಲ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ನಾನು ಜ್ಯೋತಿಷಿ ಅಲ್ಲ, ನೀವು ಜ್ಯೋತಿಷಿ ಅಲ್ಲ, ಆದರೆ ನಾವೇ ಇದನ್ನು ಹೇಳೋದೇ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಪಾಲಿಟಿಕ್ಸ್ ಹೇಗೆ ನಡೆಯುತ್ತೆ ಅನ್ನೋದನ್ನು ನಮ್ಮ ಅನುಭವದ ಆಧಾರ. DK ಶಿವಕುಮಾರ್ ವಿಲ್ ಬಿ ಇಂಪೇಷಂಟ್. ನೋಡಿ, DK ಶಿವಕುಮಾರ್ DK ಸುರೇಶ್ ಜೊತೆ ಇವತ್ತೊಂದು 15 ಸ್ಥಾನ ಗೆದ್ದಿದ್ರೆ ಇವತ್ತೇ ದಿಲ್ಲಿಗೆ ಹೋಗಿ ಕೊಡ್ತಾ ಇದ್ರು. ಹೌದು. ಬಟ್ DK ಸುರೇಶ್ರ ಸೋಲು ಹಳೆ ಮೈಸೂರು ಭಾಗದಲ್ಲಿ ಫಸ್ಟ್ ಫೇಸ್ನ 14ರಲ್ಲಿ 12 ಸ್ಥಾನಗಳನ್ನು BJP JDS ಗೆದ್ದುಕೊಂಡಿವೆ. ಎಸ್. ಓನ್ಲಿ ಚಾಮರಾಜನಗರ ಆ್ಯಂಡ್ ಹಾಸನ ಅಷ್ಟೇ. ಮಂಗಳೂರು, ಉಡುಪಿ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು ಎಲ್ಲ ಕ್ಷೇತ್ರಗಳನ್ನು ಮೈತ್ರಿಕೂಟ ಗೆದ್ದುಕೊಂಡಿದೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅಂತ ಘಟಾನುಘಟಿ ನಾಯಕರುಗಳಿದ್ದು ಕೂಡ ಹಳೆ ಮೈಸೂರು ಭಾಗದಲ್ಲಿ ಆ್ಯಂಟಿ ಕಾಂಗ್ರೆಸ್ ಮತಗಳು ಒಟ್ಟುಗೂಡಿವೆ. ಸೀಟ್ಗಳನ್ನು ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಇಬ್ಬರು ನಾಯಕರಿಗೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರಾದ ನಂತರ ಅವರ ಭಾಗದಲ್ಲಿ 5ಕ್ಕೆ 5 ಸ್ಥಾನಗಳು ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದೆ. ಇನ್ನೊಂದು ಕಡೆ ದಾವಣಗೆರೆ ಒಂದು ಸೀಟ್ ಗೆದ್ದಿದ್ದಾರೆ. ಅದು ಕೂಡ ಶಾಮನೂರು ಶಿವಶಂಕರಪ್ಪನವರು ಖರ್ಗೆಗೆ ಆತ್ಮೀಯರು. ಎಸ್. ಶಾಮನೂರು ಶಿವಶಂಕರಪ್ಪನವರು ಖರ್ಗೆ ಅವ್ರಿಗೆ ಆತ್ಮೀಯರು. ಇನ್ನೊಂದು ಸೀಟ್ ಗೆದ್ದಿರೋದು ಚಿಕ್ಕೋಡಿ. ಹೀಗಿರುವಾಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರೂ ಕೂಡ ನಮ್ಮಿಂದಾಗಿ ಏನೋ ಬಹಳ ನಡೆದು ಬಿಡುತ್ತು ಅನ್ನುವ ಹೇಳುವ ಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ. ಹಾಗಿರುವಾಗ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ. 99 ಸೀಟ್ ಬಂದಾಕ್ಷಣ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಶಕ್ತಿ ಸಂಚಯ ನಿಶ್ಚಿತವಾಗಿದೆ. ಇಡೀ ಚುನಾವಣೆಯ ಸ್ಟೋರಿ ಏನಂತಂದರೆ ಕಾಂಗ್ರೆಸ್ ಹ್ಯಾಸ್ ರಿವೈವ್ಡ್. ಹೀಗಿರುವಾಗ ಕರ್ನಾಟಕದ ಸರ್ಕಾರದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ನ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ. ಆ ಒತ್ತಡದ ಅರ್ಥ ಸಿದ್ದರಾಮಯ್ಯನವ್ರನ್ನ ತೆಗಿಲಿಕ್ಕೆ ಸಾಧ್ಯ ಆಗಿ DK ಶಿವಕುಮಾರ್ನ ಕೂರಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ನನಗನ್ಸೋದು ಎರಡೂ ತಳಮಳವನ್ನು ಸೃಷ್ಟಿಸುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಲಿಕ್ಕೆ ಹೋದರೆ ಅಹಿಂದ ವರ್ಗ, ಆ ಮತ ಬ್ಯಾಂಕ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಅಲ್ಲಾಡುತ್ತೆ. ಡೆಫಿನೆಟ್ಲಿ ಅಲ್ಲಾಡುತ್ತೆ. ಹಾಗಿರುವಾಗ ಸಿದ್ದರಾಮಯ್ಯನವರನ್ನ ಮುಟ್ಟದೇ ಹೋದರೆ, ಅಂದರೆ ಕೆಳಗಿಳಿಸದೆ DK ಶಿವಕುಮಾರನ್ನು ನೀವು ಅಧ್ಯಕ್ಷರಾಗಿ ಮುಂದುವರಿರಿ, ನೀವು ಉಪಮುಖ್ಯಮಂತ್ರಿಯನ್ನಾಗಿ ಮುಂದುವರಿರಿ ಅಂತಂದರೆ ಅವ್ರಿಗೂ ತಳಮಳ ಶುರುವಾಗುತ್ತೆ. ಹಿ ವಿಲ್ ಬಿ ಇಂಪೇಷಂಟ್. DK ಶಿವಕುಮಾರ ಸ್ವಭಾವ ಹತ್ತಿರದಿಂದ ನೋಡಿದವ್ರಿಗೆ ಹಿ ವಿಲ್ ಬಿ ಪೊಲಿಟಿಕಲಿ ಇಂಪೇಷಂಟ್. ಬಟ್ ಗೊತ್ತಿಲ್ಲ, 4 ಗೋಡೆಗಳ ಮಧ್ಯದಲ್ಲಿ ಕಳೆದ ವರ್ಷ ಏನು ಮಾತುಕತೆ ಆಗಿದೆಯೋ, 2 ವರ್ಷ ಆದಮೇಲೆ ಅಂತಿದೆಯೋ, 3 ವರ್ಷ ಆದಮೇಲೆ ಅಂತಿದೆಯೋ, 3-2 ಇದೆ. 3-2 ಇದೆ. ಅಂದರೆ ಇನ್ನು 2 ವರ್ಷ ಬಾಕಿ ಇದೆ. ಎಸ್. ಆದರೆ ಏಕಾಏಕಿ 2026ರಲ್ಲಿ ಘಟನಾವಳಿಗಳು ನಡೆಯಲ್ಲ. ನನ್ನ ಪ್ರಕಾರ ಯತೀಂದ್ರ ಎರಡು ಸಂಗತಿಗಳು ನೋಡಿ ನೀವು. ನಾನು ನಿನ್ನೆ ನನ್ನ ಅನಾಲಿಸಿಸ್ ಹೇಳ್ತೀನಿ. ಯತೀಂದ್ರ ಸಿದ್ದರಾಮಯ್ಯರನ್ನು ವಿಧಾನ ಪರಿಷತ್ತಿಗೆ ತಂದಾಗ ಇಲ್ಲ ಇದು ಮುಂದೆ ತಂದೆಯ ಜಾಗದಲ್ಲಿ ಮಂತ್ರಿ ಮಾಡಲಿಕ್ಕೋ ಮುಂದಿನ ಸರ್ಕಾರದಲ್ಲಿ ಅನ್ನೋದು ಸ್ಪಷ್ಟ. ಅಂದರೆ ಸಿದ್ದರಾಮಯ್ಯನವರನ್ನ ಅವರೊಂದು ಪ್ರಾಮಿಸ್ ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಎದುರುಗಡೆ ಮಾಡಿದ್ದಾರೆ ಅನ್ನೋದನ್ನು DK ಶಿವಕುಮಾರ್ ಆಪ್ತರು ಹೇಳ್ತಾರೆ. ಇನ್ನೊಂದು ಕಡೆ BJP ನೋಡಿ, ನಾನೇನು ಅಂದ್ಕೊಂಡಿದ್ದೆ ಅಂದರೆ BJP ಕುರುಬರಿಗೆ ಒಂದು ವಿಧಾನ ಪರಿಷತ್ ಕೊಡಲೇಬೇಕಾದ ಅನಿವಾರ್ಯತೆ ಇದೆ. 2 ಕಾರಣಗಳು. ಈಶ್ವರಪ್ಪ ಭಾಳ ಸದ್ದು ಮಾಡಿದರು. ಎರಡನೇದು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದಾಗ
ಕುರುಬರು ಸ್ವಲ್ಪ ನಮ್ಮ ಕಡೆನೂ ನೋಡಲಿ ಅನ್ನುವ ಕಾರಣಕ್ಕೋಸ್ಕರ ಬಿ ಜೆ ಪಿ ಕುರುಬರಿಗೆ ಒಂದು ವಿಧಾನ ಪರಿಷತ್ ಸ್ಥಾನ ಬಟ್ ಬಿ ಜೆ ಪಿ ಕೊಟ್ಟಿಲ್ಲ. ಎಸ್. ಅಂದರೆ ಬಿ ಜೆ ಪಿ ಅನಾಲಿಸಿಸ್ ಪ್ರಕಾರ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು ಕಾಂಗ್ರೆಸ್ಗೂ ಕಷ್ಟ ಅಂತಕ್ಕಂಥದ್ದು ಅವರ ಅನಾಲಿಸಿಸ್ ಇದ್ದ ಹಾಗಾಗಿದೆ. ನೀವು ಡಾಟ್ಸ್ಗಳನ್ನು ಕನೆಕ್ಟ್ ಮಾಡದೆ ರಾಜಕಾರಣವನ್ನು ನೋಡೋಕ್ಕಾಗಲ್ಲ. ಸಮ್ಟೈಮ್ಸ್ ಇಟ್ ಮೇ ಗೋ ರಾಂಗ್. ನಿನ್ನೆಯ ಫಲಿತಾಂಶ ಜನ ಹೇಳಿರೋದೇನು, ಹೌದು ಹೌದು, ಬರೀ ರಾಜಕಾರಣಿಗಳಿಗೆ ಪಾಠ ಅಲ್ಲ, ಪತ್ರಕರ್ತರಿಗೂ ಪಾಠ. ನಿಜ ನಿಜ. ನೋಡೋದನ್ನು ಇನ್ನಷ್ಟು ಭೂತಗನ್ನಡಿಯನ್ನು ಇನ್ನಷ್ಟು ಹಾಕಿ ನೋಡಿ, ಅದರ್ವೈಸ್ ಯು ಮೇ ಆಲ್ಸೋ ಗೋ ರಾಂಗ್ ಅನ್ನೋದನ್ನು ಜನ ಹೇಳಿದ್ದಾರೆ. ಉತ್ತರ ಪ್ರದೇಶದ ಜನ ಇಟ್ ಮೇ ಗೋ ರಾಂಗ್, ಬಟ್ ಡಾಟ್ಸ್ಗಳು ಒಂದು ದಿಕ್ಕಿನತ್ತ ರಾಜಕಾರಣವನ್ನು ತೋರಿಸ್ತಾ ಇರ್ತವೆ. ನನಗನ್ಸುತ್ತೆ ಆ ತಳಮಳದ ಕಾಲ ಇನ್ನೊಂದು 5-6 ತಿಂಗಳ ನಂತರ ಶುರು ಆಗುತ್ತೆ. ಬಟ್ ಬಾಹ್ಯ ಒತ್ತಡ ಏನಿರ್ತಾ ಇತ್ತು, ಒಂದು ವೇಳೆ ಆ ತಳಮಳ ಆಗಿಬಿಟ್ರೆ ನಾವು ಲಾಭ ತೆಗೆದುಕೊಂಡು ಬೀಳ್ತೀವಿ ಅನ್ನೋದು ಬಿ ಜೆ ಪಿ. ಏಕನಾಥ್ ಶಿಂದೆ ಹಂಗೆ ಹೇಳಿದರು, ಬಿ ಜೆ ಪಿಯ ನಾಯಕರು ಆಗಾಗ ಹೇಳ್ತಿರ್ತಾರೆ ನೋಡಿ ಸರ್ಕಾರ ಹೋಗ್ಬಿಡುತ್ತೆ ಅಂತ. ಆ ಭಯದಿಂದ ಕಾಂಗ್ರೆಸ್ ಹೊರಗೆ ಬಂತು ಅಂತ ನನಗನ್ಸುತ್ತೆ. ಮತ್ತು ಈಗ ಬಿ ಜೆ ಪಿ ಆ ರೀತಿಯ ಸಾಹಸಗಳನ್ನು ಮಾಡುವ ಮ್ಯಾಂಡೇಟ್ ಇಲ್ಲ, ಜನ ಬಿ ಜೆ ಪಿಗೆ ಕೊಟ್ಟಿಲ್ಲ. ಆ ರೀತಿಯ ಸಾಹಸಗಳನ್ನು ಮಾಡುವ ಮ್ಯಾಂಡೇಟ್ ಜನ ಬಿ ಜೆ ಪಿಗೆ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಪಿಕ್ಚರ್ ಕ್ಲಿಯರ್ ಆಗ್ತಾ ಸಾಗ್ತಿದೆ. ನೆನ್ನೆಗೆ ಹೋಲಿಸಿದರೆ ಇವತ್ತು ಇನ್ನಷ್ಟು ಕ್ಲಾರಿಟಿ ಇದೆ. ಚಂದ್ರಬಾಬು ನಾಯ್ಡು ಏನು ಮಾಡ್ತಾರೋ, ನಿತೀಶ್ ಕುಮಾರ್ ಏನು ಮಾಡ್ತಾರೋ, ಗೊಂದಲಗಳಿದ್ದವು. ಎರಡೂ ಪಕ್ಷದಿಂದ ನಂಬಲರ್ಹ ಮೂಲಗಳು, ಚಂದ್ರಬಾಬು ನಾಯ್ಡು ಅಂತೂ ತಾವಾಗಿ ಅನೌನ್ಸ್ ಮಾಡಿದ್ರು ನಾವು NDAದ ಭಾಗ ಅಂತ. ಬರ್ತಾ ಇರುವ ಮಾಹಿತಿಯ ಪ್ರಕಾರ ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, IT BT ಅಂತ ಖಾತೆಗಳನ್ನು TDP ಕೇಳ್ತಾ ಇದೆ ಅಂತ. ನಿತೀಶ್ ಕುಮಾರ್ ಅವರ ಪರವಾಗಿ ಅವರ ಪರಮ ಆಪ್ತ ರಾಜ್ಯಸಭಾ ಸದಸ್ಯ KC ತ್ಯಾಗಿ ಅವರು ಮಾತಾಡ್ತಾ ಇದ್ದಾರೆ. ನಿತೀಶ್ ಕುಮಾರ್ ನಡೆ ಒಂಚೂರು ಆಶ್ಚರ್ಯಕರ. ಇನ್ನೂ ತನಕ ಒಂದು ಟ್ವೀಟ್ ಇಲ್ಲ, ಒಂದು ಹೇಳಿಕೆ ಇಲ್ಲ, ಬೇರೆ ಏನೇನು ವಿಷಯಕ್ಕೆ ವಿಶ್ವ ಪರಿಸರ ದಿನದ ಟ್ವೀಟ್ ಮಾಡಿದ್ದಾರೆ, ಟೋಟಲ್ ರೆವಲ್ಯೂಷನ್ ಡೇನ ವಿಶ್ ಮಾಡಿ ಟ್ವೀಟ್ ಮಾಡಿದ್ದಾರೆ. ಲೋಕಸಭಾ ರಿಸಲ್ಟ್ ಬಗ್ಗೆ ಒಂದು ಟ್ವೀಟ್ ಇಲ್ಲ ನಿತೀಶ್ ಕುಮಾರ್ರಿಂದ. ಈಗ ಪಾಟ್ನಾದಿಂದ ದೆಹಲಿಗೆ ಹೊರಟಿದ್ದಾರೆ. ಒಂದೇ ವಿಮಾನದಲ್ಲಿ ತೇಜಸ್ವಿ ಯಾದವ್ ಇದ್ದಾರೆ. ಅದು ಚಾರ್ಟರ್ಡ್ ಫ್ಲೈಟ್ ಆಗಿದ್ದರೆ ನಮ್ಮ ಕ್ಯಾಲ್ಕುಲೇಷನ್ಗಳ ಬೇರೆ ದಿಕ್ಕಿಗೆ ಸಾಕ್ತಾ ಇದ್ವು. ಕಮರ್ಷಿಯಲ್ ಫ್ಲೈಟ್ನ ಬಿಸ್ನೆಸ್ ಕ್ಲಾಸ್ ಸೀಟ್ನಲ್ಲಿ ಕೂತ್ಕೊಂಡು ಬರ್ತಾ ಇರುವ ಹಾಗೆ ಕಾಣಿಸ್ತಾ ಇತ್ತು. ನೆಗೋಷಿಯೇಷನ್ಸ್ನಲ್ಲಿ ಗಣನೆಗೆ ತೆಗೆದುಕೊಳ್ಳೋಣ. ಈ ಪ್ರಾದೇಶಿಕ ಪಕ್ಷಗಳ ನಾಯಕರು ಅವರೇ ಬಂದು ಮಂತ್ರಿ ಆಗುವಾಗ ನಮಗೆ 3 ಖಾತೆ ಕೊಡಿ, 4 ಖಾತೆ ಕೊಡಿ ಅಂತ ಕೇಳ್ತಾರೆ. ಈ ಪ್ರಾದೇಶಿಕ ಪಕ್ಷಗಳ ನಾಯಕರಿಗೂ ಒಂದು ಇನ್ಸೆಕ್ಯೂರಿಟಿ ಯಾವಾಗಲೂ ಕಾಡ್ತಾ ಇದೆ. ನೀವು ಯಾವಾಗಲೂ ನೋಡಿ, ಈಗ ದೇವೇಗೌಡರು ಮಲ್ಲೇಶ್ ಬಾಬುವನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಲಿಕ್ಕೆ ಸಾಹಸ ಪಡ್ತಾರ. ಕುಮಾರಸ್ವಾಮಿ ಆದರೆ ಕೇಂದ್ರದ ಕ್ಯಾಬಿನೆಟ್ ಕೊಡಿ ಅಂತಾರೆ. ಹೌದು ಹೌದು. ಹಾಗೆ ನಿತೀಶ್ ಕುಮಾರನ ನೀವು 10 ವರ್ಷಗಳ ಟ್ರ್ಯಾಕ್ ರೆಕಾರ್ಡ್ ನೋಡಿ. ನಿತೀಶ್ ಕುಮಾರ್ ಸ್ವತಃ ರೈಲ್ವೆ ಮಂತ್ರಿ ಆಗುವಾಗ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮುನಿಸ್ಕೊಳ್ತಾ ಇದ್ರು, ವಾಪಸ್ ಬರ್ತಾ ಇದ್ರು, ಅದು ನಡೀತಾ ಇತ್ತು. ಕರೆಕ್ಟ್. ಬಟ್ ಈಗ KC ತ್ಯಾಗಿಯನ್ನ ಕೇಂದ್ರದ ಕ್ಯಾಬಿನೆಟ್ನ ಮಹತ್ವಪೂರ್ಣ ಖಾತೆ ಕೊಡಿ. ಈ ಹರಿವಂಶರನ್ನ ರಾಜ್ಯಸಭಾ ಉಪಸಭಾಪತಿ ಮಾಡಿದರು. ಹರಿವಂಶ್ ಭಾಳ ಒಳ್ಳೆಯ ಹಿಂದಿ ಲೇಖಕರವರು, ಚಂದ್ರಶೇಖರ್ ಅವರ ಜೀವನಿ ಬರೆದವರು, ಚಂದ್ರಶೇಖರ್ ಆತ್ಮೀಯರಿದ್ದರು. ಆ ಹರಿವಂಶರನ್ನ ರಾಜ್ಯಸಭಾ ಸಭಾಪತಿ ಮಾಡಿದರು. BJP ನಿತೀಶ್ ಕುಮಾರ್ ಮೈತ್ರಿ ಮುರಿದು ಬಿದ್ದರೆ ಹರಿವಂಶ ಹೋಗಲೇ ಇಲ್ಲ ಅಲ್ಲಿ. ಅಂದರೆ ದಟ್ ಈಸ್ ದ ಪಾಯಿಂಟ್ ಟು ಬಿ ಕನ್ಸಿಡರ್ಡ್ ಆಕ್ಚುಲಿ. ಈ ಚಂದ್ರಬಾಬು ನಿತೀಶ್ ಕುಮಾರ್ ನನಗೆ 3 ಕೊಡಿ 4 ಕೊಡಿ ಕ್ಯಾಬಿನೆಟ್ ಅಂತ ಹೇಳಿ ತಮ್ಮ ಪಕ್ಷದಲ್ಲಿ ತಮಗೆ ಬೇಕಾದವ್ರನ್ನೆಲ್ಲ ತಗೊಂಡು ಬಂದ್ರೆ ಅವ್ರಿಗೊಂದು ಇನ್ಸೆಕ್ಯೂರಿಟಿ ಕಾಡೋದಕ್ಕೆ ಶುರುವಾಗುತ್ತೆ. ಚಂದ್ರಬಾಬು ನಾಯ್ಡುಗೊಂದು ಇನ್ಸೆಕ್ಯೂರಿಟಿ ಕಾಡಕ್ಕೆ ಶುರುವಾಗುತ್ತೆ. ಬಲಾಢ್ಯ ಕೇಂದ್ರೀಯ ಕ್ಯಾಬಿನೆಟ್ಗಳನ್ನು ಕೊಡಿ ಅಂತ ಕೇಳಲ್ಲ ಅವರು. ಎಸ್. ಚಂದ್ರಬಾಬು ನಾಯ್ಡು ಕರೆಕ್ಟ್. ನಾರಾ ಲೋಕೇಶ್ನನ್ನ ನೀವು ಮಂತ್ರಿ ಮಾಡಿ ಅಂತ ಕೇಳಬಹುದು, ನಾನಿಲ್ಲ ಅಂತನಲ್ಲ. ಕೇಂದ್ರದಲ್ಲಿ ಒಂದು ಇಂಪಾರ್ಟೆಂಟ್ ಖಾತೆ ಕೊಡಿ, ಮಂತ್ರಿ ಮಾಡಿ ಅಂತ ಕೇಳ್ಬೋದು. ಬಟ್ ಈಗ ಬೇರೆಯವ್ರನ್ನ ತಂದು ಇಲ್ಲ ನೀವು ಕೇಂದ್ರದಲ್ಲಿ ಬಲಾಢ್ಯ ಕ್ಯಾಬಿನೆಟ್ ಕೊಡಿ ಅಂತ ಕೇಳುವ ಸ್ಥಿತಿಯಲ್ಲಿರಲ್ಲ. ಕೊಟ್ಟರೆ ನಾಳೆ ಅವರು ಎಲ್ಲಿ ಬೆಳೆದು ಬಿಡ್ತಾರೆ ಅನ್ನೋ ಇದು ಪ್ರಾದೇಶಿಕ ಪಕ್ಷಗಳನ್ನ ಯಾವತ್ತಿಗೂ ಕಾಡುತ್ತೆ. ಹೀಗಾಗಿ ಬಾರ್ಗೇನಿಂಗ್, ಈಗ 4 ಖಾತೆ 5 ಖಾತೆ ಅಂತ ಹೇಳ್ತಾರಲ್ವ, ಈಗ ಅದು ಇನಿಷಿಯಲ್. ಕರೆಕ್ಟ್, ಅರ್ಥ ಆಯ್ತು. ಈಗ ಇವತ್ತಿನ ಸಭೆಯಲ್ಲಿ ದೇವೇಗೌಡರಿಗೆ 2 ಕ್ಯಾಬಿನೆಟ್ ಖಾತೆ ನಿಮಗೆ ಕೊಡ್ತೀವಿ, ಯಾರ್ಯಾರನ್ನ ಮಾಡ್ತೀರಿ, ಇಬ್ಬರನ್ನು ಮಾಡ್ತೀರಾ ಅಂತ ಕೇಳಿದ್ರೆ ದೇವೇಗೌಡರು ಬೇಡ ಒಂದೇ ಸಾಕು ಅನ್ಬಹುದೇನೋ, ಅಥವಾ ಮಂಜುನಾಥರನ್ನು ನಿಮ್ಮ ಪಕ್ಷದ ಲೆಕ್ಕದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದೇನೋ. ಈಗ ಆ ಬಾರ್ಗೇನಿಂಗ್ ಪವರ್ JDSಗೆ ಇವತ್ತಿಲ್ಲ. ನಾ ಹೇಳಿದೆ ಹೈಪೋಥೆಟಿಕಲ್ ಅಂದರೆ ಬಂದರೂ ಕೂಡ ಮಾಡುವ ಇನ್ಸೆಕ್ಯೂರಿಟಿ ಇರುತ್ತೆ ಪ್ರಾದೇಶಿಕ ಪಕ್ಷಗಳಿಗೆ. ಡೆಫಿನೆಟ್ಲಿ ಇರುತ್ತೆ. ಎಸ್.
ಈಗ ಶಿವಣ್ಣ ಇದ್ರು ಹಿಂದೆ, ನಿಮ್ಗೆ ನೆನಪಿದ್ರೆ ಈ ಚಾಮರಾಜನಗರದಿಂದ ಶಿವಣ್ಣ ಇದ್ರು. ಶಿವಣ್ಣ ಯಾಕೆ ಕಾಂಗ್ರೆಸ್ಸಿಗೆ ನ್ಯೂಕ್ಲಿಯರ್ ಡೀಲ್ದಲ್ಲಿ ಓಟ್ ಹಾಕಿದ್ರು ಅಂತ ಕೇಳಿದೆ ನಾನು JDS ಸದಸ್ಯ ಇದ್ದರೂ ನನಗೇನು ಅವಕಾಶ ಸಿಗ್ತಾ ಇರಲಿಲ್ಲ ಸರ್ ಅಂತ. ಪ್ರಾದೇಶಿಕ ಪಕ್ಷಗಳ ಒಂದು ಸಮಸ್ಯೆ ಅಂದರೆ ಫ್ಯಾಮ್ಲಿ ಬಿಟ್ಟರೆ ಹೊರಗಿನವ್ರಿಗೆ ಸ್ಥಾನಮಾನಗಳನ್ನು ಕೊಡಲಿಕ್ಕೆ ಒಂದು ಇನ್ಸೆಕ್ಯೂರಿಟಿ ನಿಶ್ಚಿತವಾಗಿ ಕಾಡುತ್ತೆ. ಹಾಗಾಗಿ ಎಷ್ಟು ಕ್ಯಾಬಿನೆಟ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನನಗೆ, ಬಟ್ ಆಂಧ್ರಕ್ಕೆ ಸ್ಥಾನಮಾನ, ಬಿಹಾರಿಗೆ ಸ್ಥಾನಮಾನ, ನಾವು ಹೇಳಿದ ಕೆಲಸಗಳು ನಡಿಬೇಕು, ಇವೆಲ್ಲವೂ ನಿಶ್ಚಿತವಾಗಿ ನಡೆಯುತ್ತೆ. ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ನಂತರ ಚರ್ಚೆನ ಮುಂದುವರಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.